ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ವರ್ತನೆಯ ಜೈವಿಕ ಆಧಾರ ಈ ಒಂದು ಕುರಿತಾಗಿ ನಾವು ಏನೇನೆಲ್ಲ ನೋಡಿದ್ವಿ. ಅನುವಂಶೀಯತೆ ಜೊತೆಗೆ ಪರಿಸರ, ಆಮೇಲೆ ಭಾಗ ಆ ನಲ್ಲಿ ನರಮಂಡಲ, ಅದರ ರಚನೆ, ಕಾರ್ಯ ಇವುಗಳ ಬಗ್ಗೆ, ಜೊತೆಗೆ ಪರಿಧಿ ನರಮಂಡಲ, ಇದರಲ್ಲಿ ಕಶೇರು ನರಮಂಡಲ, ಕಪೋಲ ನರಗಳು, ಸ್ವಾಯತ್ತ ನರಮಂಡಲ, ಜೊತೆಗೆ ಪ್ರತಿವರ್ತ ಕ್ರಿಯೆ ಬಗ್ಗೆ ನೋಡಿದ್ವಿ. ಈಗ ನೋಡೋಣ ಗ್ರಂಥಿಗಳು. ಓಕೆ, ಏನು ಗ್ರಂಥಿಗಳ ಬಗ್ಗೆ ನಾವಿವಾಗ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಗ್ರಂಥಿಗಳಲ್ಲಿ ನಾವು ಬಹಿರ್ಸ್ರಾವ ಮತ್ತು ಅಂತಸ್ರಾವ ಗ್ರಂಥಿಗಳು ಅಂದ್ರೆ ಪಿಟ್ಯೂಟರಿ, ಥೈರಾಯ್ಡ್, ಉಪಥೈರಾಯ್ಡ್, ಮೆದೋಜೀರಕ, ಪ್ರಜನನ, ಆಮೇಲೆ ಥೈಮಸ್ ಮತ್ತೆ ಅಡ್ರಿನಲ್ ಗ್ರಂಥಿಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ಭಾಗ 3. ಓಕೆ, ಭಾಗ 3 ಕಾಣಿಸ್ತಿದೆ ಅಲ್ವಾ? ಎಸ್, ಯಾವುದು ಗ್ರಂಥಿಗಳ ಬಗ್ಗೆ ನಾವಿವಾಗ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಓಕೆ, ಎಸ್, ನೋಡಿ, ಪೀನಿಯಲ್ ಗ್ಲ್ಯಾಂಡು, ಹೈಪೋಥಲಾಮಸ್, ಆಮೇಲೆ ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡು, ಥೈಮಸ್, ಅದಾದ್ಮೇಲೆ ಅಡ್ರಿನಲ್ ಗ್ಲ್ಯಾಂಡು. ಓಕೆ, ಆನ್ ದಿ ಟಾಪ್ ಆಫ್ ಕಿಡ್ನೀಸ್ ಅಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ ಇರುತ್ತೆ. ಆಮೇಲೆ ಪ್ಯಾಂಕ್ರಿಯಾಸ್, ಇದು ಪ್ಯಾಂಕ್ರಿಯಾಸ್. ಆಮೇಲೆ ಓವರಿ, ದಿಸ್ ಇಸ್ ಓವರಿ ಅಂಡ್ ದಿಸ್ ಇಸ್ ಮೇಲ್ ಟೆಸ್ಟಿಸ್. ಓಕೆ, ಎಸ್, ನಮ್ಮ ಶರೀರದಲ್ಲಿ ವಿಶೇಷ ರಸಗಳನ್ನ ಸ್ರವಿಸುವಂತಹ ಜೀವಕೋಶಗಳ ಚಿಕ್ಕ ಉಂಡೆಗೆ ಗ್ರಂಥಿ ಅಂತ ಕರೀತಾರೆ. ಸೊ ಗ್ರಂಥಿಗಳು ಅಂದ್ರೆ ಏನು? ನಮ್ಮ ಒಂದು ಶರೀರದಲ್ಲಿ ಅಂದ್ರೆ ಮಾನವನ ಶರೀರದಲ್ಲಿ ವಿಶೇಷ ರಸಗಳನ್ನ ಸ್ರವಿಸುವಂತಹ, ಬಿಡುಗಡೆ ಮಾಡುವಂತಹ ಜೀವಕೋಶಗಳ ಚಿಕ್ಕ ಉಂಡೆಗೆ ನಾವು ಗ್ರಂಥಿ ಅಂತ ಹೇಳಿ ಕರಿತೀವಿ. ಸೊ ಗ್ರಂಥಿ ಅನ್ನುವಂಥದ್ದು ಚಿಕ್ಕ ಉಂಡೆ ಆಕಾರದಲ್ಲಿ ಇರುತ್ತೆ. ಓಕೆ, ಗ್ರಂಥಿಗಳಲ್ಲಿ 2 ವಿಧ. ಒಂದು ಸನಾಳ ಅಥವಾ ನಾಳವುಳ್ಳ ಗ್ರಂಥಿಗಳು. ನಾಳವುಳ್ಳ ಗ್ರಂಥಿಗಳನ್ನ ಸನಾಳ ಗ್ರಂಥಿಗಳು ಅಂತ ಕರೀತಾರೆ. ಜೊತೆಗೆ 2ನೇದು ವಿಧ ಯಾವುದು ಅಂದ್ರೆ ನಿರ್ನಾಳ ಗ್ರಂಥಿಗಳು. ಓಕೆ, ಸನಾಳ ಅಥವಾ ನಾಳವುಳ್ಳ ಗ್ರಂಥಿಗಳು ಅಂದ್ರೆ ಏನು? ತಾವು ಸ್ರವಿಸುವ ರಸಗಳನ್ನ ಸಾಗಿಸಲು ನಾಳಗಳನ್ನ ಹೊಂದಿರುವಂತಹ ಗ್ರಂಥಿಗಳನ್ನ ಸನಾಳ ಗ್ರಂಥಿಗಳು ಅಥವಾ ನಾಳವುಳ್ಳ ಗ್ರಂಥಿಗಳು ಅಂತ ಹೇಳ್ತಾರೆ. ಸನಾಳ ಗ್ರಂಥಿಗಳು ಅಂತ ಏನಿದಾವಲ್ವಾ, ಇವು ದೇಹದ ಹೊರಕ್ಕೆ ಸವಿಸಿರೋದ್ರಿಂದ ಇವುಗಳನ್ನ ಬಹಿರ್ಸ್ರಾವ ಗ್ರಂಥಿಗಳು ಅಂದ್ರೆ ಇವು ದೇಹದ ಹೊರಗಡೆ ಸ್ರವಿಸ್ತವೆ. ಹಾಗಾಗಿ ಇವನ್ನ ಬಹಿರ್ಸ್ರಾವ ಗ್ರಂಥಿಗಳು ಅಂತ ಕರೀತಾರೆ. ಉದಾಹರಣೆಗೆ ಅಶ್ರು ಗ್ರಂಥಿ, ಸ್ವೇದ ಗ್ರಂಥಿ, ಲಾಲಾ ಗ್ರಂಥಿ, ಆಮೇಲೆ ಶ್ಲೇಷ್ಮ ಗ್ರಂಥಿ ಅಂತ ಹೇಳಿ. ಇನ್ನು ನಿರ್ನಾಳ ಗ್ರಂಥಿಗಳು. ನಿರ್ನಾಳ ಗ್ರಂಥಿಗಳು ಅಂತ ಹೇಳಿದ್ರೆ ತಾವು ಸ್ರವಿಸುವ ರಸಗಳನ್ನ ಸಾಗಿಸೋದಕ್ಕೆ ಯಾವುದೇ ನಾಳಗಳನ್ನ ಹೊಂದಿಲ್ಲದೆ ಇರುವಂತಹ ಗ್ರಂಥಿಗಳು ಅಂತ ಅರ್ಥ. ಅದಕ್ಕೆ ನಿರ್ನಾಳ ಗ್ರಂಥಿಗಳು ಅಂತ ಕರೆಯೋದು. ಈ ಗ್ರಂಥಿಗಳು ತಾವು ಸ್ರವಿಸುವ ರಸವನ್ನ ನೇರವಾಗಿ ರಕ್ತಕ್ಕೆ ಸುರಿಸ್ತವೆ. ಓಕೆ, ನೇರವಾಗಿ ಫ್ಲೋಸ್ ಇಂಟು ಬ್ಲಡ್ ಸ್ಟ್ರೀಮ್. ಓಕೆ, ರಕ್ತದಲ್ಲಿ ಈ ರಸಗಳು ನಂತರ ನೋಡಿ, ರಕ್ತದಲ್ಲಿ ಈ ರಸಗಳು ಸಾಗಿ ನಂತರ ತಮ್ಮ ಪರಿಣಾಮವನ್ನ ಬೀರ್ತವೆ. ಇವುಗಳನ್ನ ಅಂತಸ್ರಾವ ಗ್ರಂಥಿಗಳು ಅಂತ ಕೂಡ ಕರೀತಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನುವಂತಹ ಗಾದೆಯನ್ನ ಎಲ್ರು ಕೇಳಿರ್ತೀರ. ಸೊ ಈ ಮಾತು ನಿರ್ನಾಳ ಗ್ರಂಥಿಗಳಿಗೆ ಅನ್ವಯ ಆಗುತ್ತೆ. ಈ ಗ್ರಂಥಿಗಳು ಸ್ರವಿಸುವಂತಹ ರಸ ಏನಿರುತ್ತಲ್ವಾ, ಇದು ತುಂಬಾ ಸ್ಮಾಲ್ ಅಮೌಂಟ್ ಆಗಿರುತ್ತೆ, ಬಟ್ ಅದರ ಪರಿಣಾಮ ಮಾತ್ರ ತುಂಬಾನೇ ಮಹತ್ತರವಾಗಿ ಇರುತ್ತೆ. ಜೀವಿಯ ವರ್ತನೆಯ ಮೇಲೆ, ದಿಸ್ ಇಸ್ ದ ಪಾಯಿಂಟ್, ಏನು? ಜೀವಿಯ ವರ್ತನೆಯ ಮೇಲೆ ನಿರ್ನಾಳ ಗ್ರಂಥಿಗಳು ಸ್ರವಿಸುವಂತಹ ರಾಸಾಯನಿಕ ಅಥವಾ ರಸದೂತ ಗಂಭೀರ ಪರಿಣಾಮವನ್ನ ಬೀರುತ್ತೆ. ಆದ್ದರಿಂದ ವ್ಯಕ್ತಿಯ ವರ್ತನೆಯ ಮೇಲೆ ನಿರ್ನಾಳ ಗ್ರಂಥಿಗಳ ಪರಿಣಾಮವನ್ನ ಅಧ್ಯಯನ ಮಾಡುವುದು ತುಂಬಾನೇ ಅತ್ಯಗತ್ಯ ಆಗಿದೆ. ಓಕೆ, ಈಗ ನಿರ್ನಾಳ ಅಥವಾ ಅಂತಸ್ರಾವ ಗ್ರಂಥಿಗಳಲ್ಲಿ ಪ್ರಮುಖವಾದಂತವು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋಗೋಣ. ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಉಪಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ, ಮೆದೋಜೀರಕ ಗ್ರಂಥಿ, ಜೊತೆಗೆ ಅಡ್ರಿನಲ್ ಗ್ರಂಥಿ ಮತ್ತೆ ಪ್ರಜನನ ಗ್ರಂಥಿಗಳು ಅಂದ್ರೆ ಲಿಂಗ. ಓಕೆ, ನೋಡಿದ್ರಲ್ವಾ ಟೆಸ್ಟಿಸ್ ಮತ್ತೆ ಓವರಿ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಿಟ್ಯೂಟರಿ ಗ್ರಂಥಿ. ನಿರ್ನಾಳ ಗ್ರಂಥಿಗಳಲ್ಲಿ ಅತಿ ಪ್ರಮುಖವಾದ ಗ್ರಂಥಿ ಈ ಒಂದು ಪಿಟ್ಯೂಟರಿ ಗ್ರಂಥಿ. ಇದು ಬಟಾಣಿ ಕಾಳಿನ ಗಾತ್ರ ಇದ್ದು ಕೆಂಪು ಮಿಶ್ರಿತ ಕಂದು ಬಣ್ಣ ಇದು ಹೊಂದಿದೆ. ಇದು ಮೆದುಳಿನ ಬುಡಭಾಗದಲ್ಲಿ ಹೈಪೋಥಲಾಮಸ್ ನ ಕೆಳಗೆ ಇರುವಂತದ್ದು. ಪಿಟ್ಯೂಟರಿ ಗ್ರಂಥಿ ಏನಿದೆ ಅನೇಕ ಅಂತಸ್ರಾವಗಳನ್ನ ಉತ್ಪತ್ತಿ ಮಾಡೋದ್ರಿಂದ ಮತ್ತು ಇತರ ನಿರ್ನಾಳ ಗ್ರಂಥಿಗಳ ಚಟುವಟಿಕೆಯನ್ನ ಇದು ನಿಯಂತ್ರಿಸೋದ್ರಿಂದ ಇದನ್ನ ನಾಯಕ ಗ್ರಂಥಿ ಅಂತ ಹೇಳಿ ಕರೀತಾರೆ.
ಜೊತೆಗೆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಮುಂಭಾಗ ಮತ್ತು ಹಿಂಭಾಗ ಎಂಬ 2 ಭಾಗಗಳಿದ್ದು ಅವು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಪಿಟ್ಯೂಟರಿ ಗ್ರಂಥಿಯಲ್ಲಿ 2 ಭಾಗ ಬರುತ್ತೆ, ಒಂದು ಮುಂಭಾಗ ಒಂದು ಹಿಂಭಾಗ. ಸೊ 2 ಭಾಗಗಳು ಕೂಡ ಸಪರೇಟ್ ಫಂಕ್ಷನ್ಸ್ ಅನ್ನ ನಿರ್ವಹಿಸ್ತವೆ. ಪಿಟ್ಯೂಟರಿ ಗ್ರಂಥಿಯ ಹಿಂಭಾಗ ಏನಿರುತ್ತಲ್ವಾ, ಇದು 2 ರೀತಿಯ ಅಂತಃಸ್ರಾವಗಳನ್ನ ಉತ್ಪತ್ತಿ ಮಾಡುತ್ತೆ. ಒಂದು ಅಂತಃಸ್ರಾವವು ಶರೀರದಲ್ಲಿ ನೀರಿನ ಸಮತೋಲನವನ್ನ ಕಾಪಾಡುತ್ತೆ, ಮತ್ತೊಂದು ಅಂತಃಸ್ರಾವವು ಮೃದು ಸ್ನಾಯುಗಳನ್ನ ಪ್ರಚೋದಿಸುತ್ತೆ. ಓಕೆ, 2 ರೀತಿಯ ಅಂತಃಸ್ರಾವಗಳನ್ನ ಉತ್ಪತ್ತಿ ಮಾಡುತ್ತೆ ಹಿಂಭಾಗ. ಓಕೆ, ಒಂದು ನೀರಿನ ಸಮತೋಲನವನ್ನ ಕಾಪಾಡಿದ್ರೆ, ಇನ್ನೊಂದು ಸ್ನಾಯುಗಳನ್ನ ಅಂದ್ರೆ ಮೃದು ಸ್ನಾಯುಗಳನ್ನ ಇದು ಪ್ರಚೋದಿಸುತ್ತೆ. ಆಮೇಲೆ ಪಿಟ್ಯೂಟರಿ ಗ್ರಂಥಿಯ ಮುಂಭಾಗ ಏನಿರುತ್ತಲ್ವಾ, ಪ್ರಮುಖ ಅಂತಃಸ್ರಾವಗಳನ್ನ ಉತ್ಪತ್ತಿ ಮಾಡುತ್ತೆ. ಅವುಗಳಲ್ಲಿ ಮುಖ್ಯವಾದವು ಬೆಳವಣಿಗೆ ಅಂತಃಸ್ರಾವಗಳು, ಟ್ರೋಪಿಕ್ ಅಂತಃಸ್ರಾವಗಳು, ಪ್ರೋಲ್ಯಾಕ್ಟಿನ್, ಪ್ರೊಜೆಸ್ಟೆರಾನ್ ಇಂಥವು. ಬೆಳವಣಿಗೆಯ ಅಂತಃಸ್ರಾವವು ವ್ಯಕ್ತಿಯ ಬೆಳವಣಿಗೆಯನ್ನ ನಿಯಂತ್ರಿಸುತ್ತೆ. ಒಂದು ವೇಳೆ ಬೆಳವಣಿಗೆ ಅಂತಃಸ್ರಾವ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿ ಆದ್ರೆ ವ್ಯಕ್ತಿ ಏನಾಗ್ತಾನೆ, ಕುಬ್ಜ ಆಗ್ತಾನೆ, ಗಿಡ್ಡತರವಾಗಿ ಇರ್ತಾನೆ. ಯಾಕೆ ಅಂದ್ರೆ ಅವನ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಬೆಳವಣಿಗೆ ಅಂತಃಸ್ರಾವ ಅಗತ್ಯಕ್ಕಿಂತ ಹೆಚ್ಚು ಉತ್ಪತ್ತಿ ಆದ್ರೆ ವ್ಯಕ್ತಿ ದೈತ್ಯಾಕಾರವಾಗಿ ಬೆಳಿತಾನೆ. ಓಕೆ, ಇದನ್ನ ಆಕ್ರೋಮೆಗಾಲಿ ಅಂತ ಕೂಡ ಕರೀತಾರೆ. ದೈತ್ಯಾಕಾರವಾಗಿ ಬೆಳೆಯೋದನ್ನ ಅದನ್ನ ಏನಂತ ಕರೀತಾರೆ, ಆಕ್ರೋಮೆಗಾಲಿ ಅಂತ ಕೂಡ ಕರೀತಾರೆ. ಇನ್ನು ಟ್ರೋಪಿಕ್ ಅಂತಃಸ್ರಾವಗಳು ಇತರ ನಿರ್ನಾಳ ಗ್ರಂಥಿಗಳ ಚಟುವಟಿಕೆಯನ್ನ ನಿಯಂತ್ರಿಸ್ತವೆ. ಎಕ್ಸಾಂಪಲ್, ಥೈರೋಟ್ರೋಪಿಕ್ ಅಂತಃಸ್ರಾವವು ಥೈರಾಯ್ಡ್ ಗ್ರಂಥಿಯ ಚಟುವಟಿಕೆಯನ್ನ ನಿಯಂತ್ರಿಸುತ್ತೆ. ಅಡ್ರಿನೋಟ್ರೋಪಿಕ್ ಅಂತಃಸ್ರಾವ ಅಡ್ರಿನಲ್ ಗ್ರಂಥಿಯ ಚಟುವಟಿಕೆಯನ್ನ ನಿಯಂತ್ರಿಸುತ್ತೆ. ಪ್ಯಾಂಕ್ರಿಯಾಟ್ರೋಪಿಕ್ ಅಂತಃಸ್ರಾವ ಮೆದೋಜೀರಕ ಗ್ರಂಥಿಯ ಚಟುವಟಿಕೆಯನ್ನ ನಿಯಂತ್ರಿಸುತ್ತೆ. ಇಲ್ಲಿ ಯಾವುದನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಗೊನಾಡೋಟ್ರೋಪಿಕ್ ಅಂತಃಸ್ರಾವ ಪ್ರಜನನ ಗ್ರಂಥಿಗಳ ಚಟುವಟಿಕೆಯನ್ನ ನಿಯಂತ್ರಿಸುತ್ತೆ. ಯಾವುದು, ಗೊನಾಡೋಟ್ರೋಪಿಕ್ ಹಾರ್ಮೋನ್ಸ್. ಇನ್ನು ಪ್ರೋಲ್ಯಾಕ್ಟಿನ್ ತಾಯಂದಿರಲ್ಲಿ ಎದೆ ಹಾಲಿನ ಉತ್ಪತ್ತಿಯನ್ನ ಪ್ರಚೋದಿಸುತ್ತೆ. ಇನ್ನು ಪ್ರೊಜೆಸ್ಟೆರಾನ್ ಅಂತಃಸ್ರಾವವು ತಾಯ್ತನ ಪ್ರೇರಣೆಯನ್ನ ಉಂಟು ಮಾಡುತ್ತೆ. ಹೀಗೆ ವಿವಿಧ ಗ್ರಂಥಿಗಳ ಚಟುವಟಿಕೆಯನ್ನ ನಿಯಂತ್ರಿಸುವ ಅಂತಃಸ್ರಾವಗಳನ್ನ ಪಿಟ್ಯೂಟರಿ ಗ್ರಂಥಿ ಉತ್ಪತ್ತಿ ಮಾಡೋದ್ರಿಂದ ಪಿಟ್ಯೂಟರಿ ಗ್ರಂಥಿಯನ್ನ ನಾಯಕ ಗ್ರಂಥಿ ಅಂತ ಹೇಳಿ ಕರೀತಾರೆ. ಪಿಟ್ಯೂಟರಿ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇತರ ಕೆಲವು ಅಂತಃಸ್ರಾವಗಳು ಮೂಳೆಗಳ ಬೆಳವಣಿಗೆಯನ್ನ ನಿಯಂತ್ರಿಸಿದ್ರೆ, ಮತ್ತೆ ಕೆಲವು ಅಂತಃಸ್ರಾವಗಳು ಸಸಾರಜನಕ, ಕೊಬ್ಬು, ಶರ್ಕರ, ಪಿಷ್ಟಗಳ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸ್ತವೆ. ಹೀಗೆ ಪಿಟ್ಯೂಟರಿ ಗ್ರಂಥಿಯ ಮುಂಭಾಗವು ಹಿಂಭಾಗಕ್ಕಿಂತ ಅತಿ ಪ್ರಾಮುಖ್ಯತೆಯನ್ನ ಹೊಂದಿದೆ. ಸೊ ಹಿಂಭಾಗಕ್ಕಿಂತ ಮುಂಭಾಗದ ಪಿಟ್ಯೂಟರಿ ಗ್ರಂಥಿ ಏನಿದೆಯಲ್ಲ ಅತಿ ಮುಖ್ಯವಾದ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಸೊ ಒಂದು ವೇಳೆ ಪಿಟ್ಯೂಟರಿ ಗ್ರಂಥಿಗೆ ಏನಾದ್ರೂ ಹಾನಿ ಆದ್ರೆ ಇತರ ಅಂತಃಸ್ರಾವಗಳ ಗ್ರಂಥಿಗಳ ಅಂದ್ರೆ ಈ ಅಂತಃಸ್ರಾವ ಗ್ರಂಥಿಗಳ ಚಟುವಟಿಕೆ ಏನಿರ್ತಾವಲ್ಲ ಅವುಗಳ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಪಿಟ್ಯೂಟರಿ ಗ್ರಂಥಿ ಬಗ್ಗೆ ಆಯ್ತು. ಹಾಗಾದ್ರೆ ಈಗ ನೋಡೋಣ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯಲ್ಲಿ ಧ್ವನಿ ಪಟ್ಟಿಗೆಯ ಅಕ್ಕಪಕ್ಕ ವ್ಯಾಪಿಸಿದೆ. ಓಕೆ, ಕೆಂಪು ಮಿಶ್ರಿತ ಕಂದು ಬಣ್ಣವನ್ನ ಇದು ಒಳಗೊಂಡಿದೆ. ನೋಡಲು ಪತಂಗ ಆಕಾರವನ್ನ ಇದು ಹೋಲುತ್ತೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಎಂಬ ಪ್ರಮುಖವಾದ ಅಂತಃಸ್ರಾವವನ್ನ ಉತ್ಪತ್ತಿ ಮಾಡುತ್ತೆ. ಇದು ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಬೆಳೆಯುವ ವಯಸ್ಸಿನಲ್ಲಿ ಥೈರಾಕ್ಸಿನ್ ಅಂತಃಸ್ರಾವದ ಕೊರತೆ ಏನಾದ್ರೂ ಉಂಟಾದ್ರೆ ಹೆಡ್ಡಗುಜ್ಜುತನ ಅಂದ್ರೆ ಕ್ರೆಟಿನಿಸಂ ಅನ್ನುವಂತಹ ರೋಗ ಬರುತ್ತೆ. ಸೊ ಹೆಡ್ಡಗುಜ್ಜುತನದ ಲಕ್ಷಣ ಏನು, ಈ ಕ್ರೆಟಿನಿಸಂ ರೋಗದ ಲಕ್ಷಣ ಏನು ಅಂದ್ರೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಏನಾಗುತ್ತೆ, ಕುಂಠಿತ ಆಗುತ್ತೆ. ಶರೀರದಲ್ಲಿ ಚಯಾಪಚಯ ಕ್ರಿಯೆಗಳು ತಗ್ಗುತ್ತವೆ, ಚರ್ಮ ಒಣಗುತ್ತೆ, ದುರ್ಬಲ ಮಾನಸಿಕ ಚಟುವಟಿಕೆ ಕಂಡು ಬರುತ್ತೆ. ಅದೇ ವಯಸ್ಕರಲ್ಲಿ ಏನಾಗುತ್ತೆ, ಥೈರಾಕ್ಸಿನ್ ಅಂತಃಸ್ರಾವದ ಕೊರತೆ ಉಂಟಾದ್ರೆ ಮಿಕ್ಸಿಮೀಡಿಯಾ, ಇದು ವೆರಿ ಇಂಪಾರ್ಟೆಂಟ್. ಒಂದು ಕ್ರೆಟಿನಿಸಂ, ಇನ್ನೊಂದು ಮಿಕ್ಸಿಮೀಡಿಯಾ. ಇದು ಚಿಕ್ಕ ಮಕ್ಕಳಲ್ಲಿ, ಇದು ಅಡಲ್ಟ್ಸ್ ಅಲ್ಲಿ ಮಿಕ್ಸಿಡಿಯಾ ಅನ್ನುವಂತ ಕಾಯಿಲೆ ಬರುತ್ತೆ. ಈ ರೋಗದ ಲಕ್ಷಣ ಏನು ಅಂದ್ರೆ ವ್ಯಕ್ತಿ ಮಂಕಾಗಿರ್ತಾನೆ, ಅಧಿಕ ಕೊಬ್ಬು ಶೇಖರಣೆಯಿಂದ ದೇಹದ ತೂಕ ಹೆಚ್ಚಾಗುತ್ತೆ, ತಲೆ ಕೂದಲು ವಿಪರೀತ ಉದುರುತ್ತೆ, ಚರ್ಮ ಒಣಗಿ ಸುಕ್ಕುಗಟ್ಟುತ್ತೆ, ನೆನಪಿನ ಶಕ್ತಿ ಕ್ಷೀಣಿಸುತ್ತೆ, ಏಕಾಗ್ರತೆ ಇಲ್ಲದೆ ಇರೋ ತರ ಆಗುತ್ತೆ, ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಮತ್ತು ಮಹಿಳೆಯರಲ್ಲಿ ಋತುಚಕ್ರ ಏರುಪೇರಾಗುತ್ತೆ. ಥೈರಾಕ್ಸಿನ್ ಅಂತಃಸ್ರಾವ ಅತಿಯಾಗಿ ಉತ್ಪತ್ತಿ ಆದ್ರೆ ಅನೇಕ ತೊಂದರೆಗಳು ಕೂಡ ಉಂಟಾಗುತ್ತೆ. ಯಾವ ರೀತಿ ತೊಂದರೆಗಳು ಉತ್ಪತ್ತಿ ಆಗುತ್ತೆ? ಇಫ್ ಸಪೋಸ್ ಸೆಕ್ರೇಷನ್ ಜಾಸ್ತಿ ಆಯ್ತು ಅಂದ್ರೆ ನರ ದೌರ್ಬಲ್ಯ, ಅಸಹನೆ, ಸುಸ್ತು, ಎದೆ ಬಡಿದುಕೊಳ್ಳುವುದು, ಅತಿಯಾದ ಬೆವರು, ದೇಹದ ಉಷ್ಣತೆ ಏರುವುದು, ತೂಕ ಕಡಿಮೆ ಆಗುವುದು, ಬಾಯಾರಿಕೆ ಮತ್ತು ಮನಸ್ಸಿನಲ್ಲಿ ಉದ್ವೇಗ ಮುಂತಾದ ತೊಂದರೆಗಳು ಉಂಟಾಗುವುದು. ಓಕೆ, ಅಲ್ಲದೆ ಕಣ್ಣಿನ ಸುತ್ತಲೂ ಇರುವ ಸ್ನಾಯುಗಳು ಊದ್ಕೊಳ್ತವೆ. ಹೀಗೆ ಥೈರಾಕ್ಸಿನ್ ಅಂತಃಸ್ರಾವದ ಕೊರತೆಯಾದ್ರೂ ಮತ್ತು ಹೆಚ್ಚಾದ್ರೂ ಅನೇಕ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳು ಉಂಟಾಗ್ತವೆ. ಓಕೆ,
ಥೈರಾಯ್ಡ್ ಗ್ರಂಥಿ ಕೆಲವು ವೇಳೆ ಊದಿಕೊಂಡು ದಪ್ಪವಾಗುತ್ತೆ. ಇದನ್ನ ಏನಂತ ಹೇಳ್ತಾರೆ? ಓನ್ಲಿ 1 minute. ನೋಡಿ, ಥೈರಾಯ್ಡ್ ಗ್ರಂಥಿ ಕೆಲವು ವೇಳೆ ಊದಿಕೊಂಡು ದಪ್ಪವಾದ್ರೆ ಅದನ್ನ ಗಳಗಂಡ ಅಂತ ಹೇಳಿ ಕರೀತಾರೆ. ಇದಕ್ಕೆ ಪ್ರಮುಖ ಕಾರಣ ಸೇವಿಸುವಂತ ಆಹಾರ ಮತ್ತು ನೀರಿನಲ್ಲಿ ಅಯೋಡಿನ್ ಅಂಶದ ಕೊರತೆ ಇರುವಂತದ್ದು. ಇನ್ನು ಗುಡ್ಡಗಾಡು ಪ್ರದೇಶದ ಜನರಲ್ಲಿ ಈ ಗಳಗಂಡ ರೋಗ ಹೆಚ್ಚಾಗಿರುತ್ತೆ. ಸಮುದ್ರ ತೀರದಲ್ಲಿ ವಾಸಿಸುವಂತ ಜನರಲ್ಲಿ ಈ ರೋಗ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಯಾಕೆ ಅಂದ್ರೆ ಸಮುದ್ರ ತೀರದ ನೀರು ಹಾಗೂ ಆಹಾರದಲ್ಲಿ ಅಯೋಡಿನ್ ಅಂಶ ಸಾಕಷ್ಟು ಇರುತ್ತಲ್ವಾ, ಅದಕ್ಕೋಸ್ಕರ. ಓಕೆ, ಇನ್ನು ಉಪಥೈರಾಯ್ಡ್ ಗ್ರಂಥಿಗಳು ಅಂತ ಹೇಳ್ತೀವಿ. ಉಪಥೈರಾಯ್ಡ್ ಗ್ರಂಥಿಗಳು ಒಟ್ಟು 4 ಇದಾವೆ. ಉಪಥೈರಾಯ್ಡ್ ಗ್ರಂಥಿಗಳು ಎಷ್ಟಿದಾವೆ? ಒಟ್ಟಾರೆಯಾಗಿ 4 ಇದಾವೆ. 4 ಉಪಥೈರಾಯ್ಡ್ ಗ್ರಂಥಿಗಳು ಇವೆ. ಇವು ಥೈರಾಯ್ಡ್ ಗ್ರಂಥಿಯಲ್ಲಿ ಹುದುಗಿದ್ದು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಉಪಥೈರಾಯ್ಡ್ ಗ್ರಂಥಿಗಳನ್ನ ಪ್ಯಾರಾಥಾರ್ಮೋನ್ ಅನ್ನುವಂತ ಅಂತಸ್ರಾವವನ್ನ ಉತ್ಪತ್ತಿ ಮಾಡ್ತವೆ. ಓಕೆ, ಉಪಥೈರಾಯ್ಡ್ ಗ್ರಂಥಿಗಳೇನಿದಾವಲ್ಲ, ಇವು ಪ್ಯಾರಾಥಾರ್ಮೋನ್ ಅನ್ನುವಂತ ಅಂತಸ್ರಾವವನ್ನ ಉತ್ಪತ್ತಿ ಮಾಡ್ತವೆ. ಈ ಅಂತಸ್ರಾವ ಮೂಳೆ ಮತ್ತು ರಕ್ತದಲ್ಲಿ ಇರುವಂತ ಉಪಥೈರಾಯ್ಡ್ ಗ್ರಂಥಿಗಳು ಒಟ್ಟು 4 ಇದಾವೆ. ಇವು ಥೈರಾಯ್ಡ್ ಗ್ರಂಥಿಯಲ್ಲಿ ಅಂದ್ರೆ ಅಡಗಿ ಇರ್ತವೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತವೆ. ಉಪಥೈರಾಯ್ಡ್ ಗ್ರಂಥಿಗಳು ಪ್ಯಾರಾಥಾರ್ಮನ್ ಅನ್ನುವಂತ ಅಂತಸ್ರಾವವನ್ನ ಉತ್ಪತ್ತಿ ಮಾಡ್ತವೆ. ಈ ಅಂತಸ್ರಾವ ಮೂಳೆ ಮತ್ತು ರಕ್ತದಲ್ಲಿ ಇರುವಂತಹ ಲವಣದ ಪ್ರಮಾಣವನ್ನ ನಿಯಂತ್ರಿಸ್ತವೆ. ಒಂದು ವೇಳೆ ಪ್ಯಾರಾಥಾರ್ಮನ್ ಅತಿಯಾಗಿ ಉತ್ಪತ್ತಿ ಆದ್ರೆ ಏನಾಗುತ್ತೆ? ಲವಣದ ಪ್ರಮಾಣ ಕಡಿಮೆ ಆಗಿ ಮೂಳೆಗಳು ದುರ್ಬಲ ಆಗ್ತವೆ, ವೀಕ್ ಆಗ್ತವೆ, ಮುರಿದ್ರೆ ಕೂಡಿಕೊಳ್ಳೋದು ಕಷ್ಟ ಆಗುತ್ತೆ. ಒಂದ್ ವೇಳೆ ಈ ಅಂತಸ್ರಾವ ಅಗತ್ಯಕ್ಕಿಂತ ಕಡಿಮೆ ಉತ್ಪತ್ತಿ ಆದ್ರೆ ಆಗ ಮೂಳೆಗಳಲ್ಲಿ ಮತ್ತು ರಕ್ತದಲ್ಲಿ ಅಧಿಕ ಲವಣದ ಸಂಗ್ರಹವಾಗಿ ಆಗ್ಲೂ ಸಹ ಮೂಳೆಗಳು ಏನಾಗ್ತವೆ? ದುರ್ಬಲಗೊಳ್ತವೆ. ಈಗ ನೋಡೋಣ ಥೈಮಸ್ ಗ್ರಂಥಿ. ಥೈಮಸ್ ಗ್ರಂಥಿ ಏನಿದೆಯಲ್ಲ, ಇದು ಒಂದು ಎದೆಯಲ್ಲಿ ನೆಲೆಗೊಂಡಿರುವಂತಹ ಗ್ರಂಥಿ. ಓಕೆ, ಎದೆಯಲ್ಲಿ ನೆಲೆಗೊಂಡಿರುವಂತಹ ಗ್ರಂಥಿ ಥೈಮಸ್ ಗ್ರಂಥಿ. ಇದು ಮೃದುವಾಗಿದ್ದು ಚಪ್ಪಟೆಯಾಗಿ ಇರುತ್ತೆ. ಇದು ಮೃದುವಾಗಿರುತ್ತೆ, ಜೊತೆಗೆ ಚಪ್ಪಟೆಯಾಗಿರುತ್ತೆ ಮತ್ತು ಕೆಂಪು ಮಿಶ್ರಿತ ಬೂದು ಬಣ್ಣವನ್ನ ಇದು ಒಳಗೊಂಡಿರುತ್ತೆ. ಥೈಮಸ್ ಗ್ರಂಥಿ ಇದು ಥೈಮೋಕ್ರೆಸಿನ್, ಓಕೆ, ಥೈಮೋಕ್ರೆಸಿನ್ ಎಂಬ ಅಂತಸ್ರಾವವನ್ನ ಉತ್ಪತ್ತಿ ಮಾಡುತ್ತೆ. ಇದು ಬಾಲ್ಯದಲ್ಲಿ ಬೆಳೆಯುತ್ತಾ ಹೋಗಿ ವ್ಯಕ್ತಿ ಹದಿಹರೆಯದ ವಯಸ್ಸಿಗೆ ಕಾಲಿಡುವವರೆಗೂ ಕೂಡ ಇದು ಕ್ರಿಯಾಶೀಲವಾಗಿರುತ್ತೆ. ಯಾವುದು? ಥೈಮಸ್ ಗ್ರಂಥಿ. ನಂತರ ಹಲವಾರು ಕಾರಣಗಳಿಂದ ಅದು ನಶಿಸಿ ಹೋಗುತ್ತೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸುವಲ್ಲೂ ಕೂಡ ಥೈಮಸ್ ಗ್ರಂಥಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸೋದ್ರಲ್ಲಿ ಥೈಮಸ್ ಗ್ರಂಥಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ಈಗ ಮೆದೋಜೀರಕ ಗ್ರಂಥಿ. ಮೆದೋಜೀರಕ ಗ್ರಂಥಿ, ಓಕೆ, ಇದು ಜಠರದ ತಳಭಾಗದಲ್ಲಿ ಇರುತ್ತೆ. ಯಾವುದು? ಮೆದೋಜೀರಕ ಗ್ರಂಥಿ. ಇದು ಪ್ರಮುಖವಾದ ಅಂತಸ್ರಾವ ಇನ್ಸುಲಿನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಇನ್ಸುಲಿನ್ ರಕ್ತದಲ್ಲಿ ಮತ್ತು ಜೀವಕೋಶಗಳಲ್ಲಿ ಸಕ್ಕರೆಯ ಪ್ರಮಾಣವನ್ನ ಹತೋಟಿಯಲ್ಲಿ ಇಡುತ್ತೆ. ಇನ್ಸುಲಿನ್ ಕೊರತೆ ಆದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕೂಡ ಅಧಿಕವಾಗಿ ಸಿಹಿ ಮೂತ್ರ ರೋಗ ಅಥವಾ ಮಧುಮೇಹ ಅನ್ನುವಂತ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಇದರ ಲಕ್ಷಣ ಏನು ಅಂತ ನೋಡೋದಾದ್ರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾರೆ, ಅತಿಯಾದ ಬಾಯಾರಿಕೆ, ದೇಹದ ತೂಕ ಕಡಿಮೆ ಆಗುತ್ತೆ, ಸುಸ್ತಾಗುತ್ತೆ, ಕಣ್ಮಂಜಾಗುತ್ತೆ. ಓಕೆ, ಸೊ ಡಯಾಬಿಟಿಸ್ ನ ಎಲ್ಲಾ ಲಕ್ಷಣ ಇಲ್ಲಿ ಕಂಡು ಬರುತ್ತೆ. ಸೊ ಈ ರೋಗ ಅತಿ ಆದ್ರೆ ನೋಡಿ, ಶುಗರ್, ಹೃದಯಾಘಾತ, ಮೂತ್ರಪಿಂಡ ವೈಫಲ್ಯ, ಜೊತೆಗೆ ದೃಷ್ಟಿಹೀನತೆ ಉಂಟಾಗಬಹುದು. ಸಿಹಿ ಮೂತ್ರ ರೋಗವನ್ನ ಔಷಧಿಯನ್ನ ನೋಡಿ, ಸಿಹಿ ಮೂತ್ರ ರೋಗವನ್ನು ಔಷಧಿಯನ್ನು ನಿಯಮಿತವಾಗಿ ತೆಗೆದುಕೊಳ್ಳೋದ್ರಿಂದ, ಜೊತೆಗೆ ವ್ಯಾಯಾಮ, ಆಹಾರ ಸೇವನೆಯಲ್ಲಿ ಕಟ್ಟುನಿಟ್ಟಿನ ನಿಯಮವನ್ನ ಅನುಸರಿಸುವ ಮೂಲಕ ನಾವು ಅದನ್ನ ಕಂಟ್ರೋಲ್ ಆಗಿ ಇಡಬಹುದು. ಓಕೆ, ಇನ್ನು ಮಧುಮೇಹದಲ್ಲಿ 2 ವಿಧ, ಒಂದು ಟೈಪ್ 1 ಮತ್ತೆ ಟೈಪ್ 2. ಓಕೆ, ಮಧುಮೇಹದಲ್ಲಿ ಟೈಪ್ 1, ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಸೊ ಟೈಪ್ 1 ಏನಿರುತ್ತೆ, ಇದು ಹುಟ್ಟಿನಿಂದಲೇ ಕಾಣಿಸಿಕೊಳ್ಳುವಂತ ಮಧುಮೇಹವನ್ನ ಟೈಪ್ 1 ಡಯಾಬಿಟಿಸ್ ಅಂತ ಕರೀತಾರೆ. ಟೈಪ್ 2 ಡಯಾಬಿಟಿಸ್ ಬಂದು ವಯಸ್ಕರಲ್ಲಿ ಅತಿಯಾದ ಮಾನಸಿಕ ಒತ್ತಡದಿಂದ ಹಾಗೂ ಅತಿಯಾದ ದೇಹದ ತೂಕದಿಂದ ಉಂಟಾಗುವಂತ ಮಧುಮೇಹವನ್ನ ಟೈಪ್ 2 ಡಯಾಬಿಟಿಸ್ ಅಂತ ಕರೀತಾರೆ. ಸೊ ಇದಿಷ್ಟು ಮೆದೋಜೀರಕ ಗ್ರಂಥಿ ಬಗ್ಗೆ ಆಯ್ತು. ಈಗ ನೋಡೋಣ ಅಡ್ರಿನಲ್ ಗ್ರಂಥಿಗಳು. ಮೂತ್ರಪಿಂಡಗಳ ಮೇಲೆ ಅಡ್ರಿನಲ್ ಗ್ರಂಥಿಗಳು ನೆಲೆಸಿರ್ತವೆ. ಇವು ಕಿತ್ತಳೆ ಬಣ್ಣವನ್ನ ಹೊಂದಿರ್ತವೆ. ಸುಮಾರು 3 ಇಂಚು ಅಥವಾ 3.5 ಇಂಚು ಉದ್ದ ಮತ್ತು ಅರ್ಧ ಇಂಚು ಅಗಲ ಇರುತ್ತೆ. ಅಂದ್ರೆ 3 ಇಂಚು ನೋಡಿ, 3 ಇಂಟು ಹಾಫ್, 3 ಇಂಚು ಉದ್ದ. ದಿಸ್ ಇಸ್ ಉದ್ದ ಅಂಡ್ ದಿಸ್ ಇಸ್ ಅಗಲ. ಅಡ್ರಿನಲ್ ಗ್ರಂಥಿಗಳು ಹೊರಭಾಗ
ತೊಗಟೆ ಮತ್ತು ಒಳಭಾಗ ತಿರುಳು ಅನ್ನುವಂತ ಎರಡು ಭಾಗಗಳನ್ನ ಒಳಗೊಂಡಿರುತ್ತೆ. ಈ ಅಡ್ರಿನಲ್ ಗ್ರಂಥಿಗಳು ಹೊರಭಾಗ ತೊಗಟೆ, ಒಳಭಾಗ ತಿರುಳು ಅನ್ನುವಂತ ಎರಡು ಭಾಗಗಳನ್ನ ಇದು ಒಳಗೊಂಡಿರುತ್ತೆ. ಸೊ ಅವೆರಡನ್ನು ನೋಡೋದಾದ್ರೆ ಹೊರಭಾಗವನ್ನ ಅಡ್ರಿನಲ್ ಕಾರ್ಟೆಕ್ಸ್ ಅಂತ ಕರೀತಾರೆ. ಅಡ್ರಿನಲ್ ಮೆಡುಲಾ ಅಂತ ಹೇಳಿದ್ರೆ ತಿರುಳು ಒಳಭಾಗ. ಓಕೆ, ಸೊ ಅವೆರಡನ್ನು ನಾವು ಇವಾಗ ನೋಡ್ತಾ ಹೋದ್ರೆ ಅಡ್ರಿನಲ್ ತೊಗಟೆ ಅಂದ್ರೇನು, ಅಡ್ರಿನಲ್ ಕಾರ್ಟೆಕ್ಸ್ ಏನಿದೆ ಇದು ಅಡ್ರಿನಲ್ ಗ್ರಂಥಿಯ ಹೊರಭಾಗ. ಇದರಿಂದ ಕಾರ್ಟಿಸೋನ್ ಎನ್ನುವಂತ ಅಂತಸ್ರಾವ ಹಾಗೂ 17 ಕೀಟೋಸ್ಟಿರಾಯ್ಡ್ಸ್ ಎಂಬ ಅಂತಸ್ರಾವಗಳು ಉತ್ಪತ್ತಿ ಆಗ್ತವೆ. ಕಾರ್ಟಿಸೋನ್ ರಕ್ತದಲ್ಲಿ ನೀರು ಮತ್ತು ಸಕ್ಕರೆಯ ಉಪಾಪಚಯವನ್ನ ಕ್ರಮಗೊಳಿಸುತ್ತೆ. ಇನ್ನು 17 ಕೀಟೋಸ್ಟಿರಾಯ್ಡ್ಗೂ ಪ್ರಜನನ ಗ್ರಂಥಿಗಳ ಸ್ರಾವಕ್ಕೂ ಮತ್ತು ಕಾಮಕ್ರಿಯೆಗೂ ಪರಸ್ಪರ ಸಂಬಂಧ ಇದೆ. ಓಕೆ, ಇದು ಅತಿಯಾಗಿ ಉತ್ಪತ್ತಿ ಆದ್ರೆ ಎಳೆಯ ವಯಸ್ಸಿನಲ್ಲೇ ಲೈಂಗಿಕ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಓಕೆ, ಇನ್ನು ಅಡ್ರಿನಲ್ ತಿರುಳು ಅಂದ್ರೇನು, ಅಡ್ರಿನಲ್ ಮೆಡುಲಾ. ಇದು ಅಡ್ರಿನಾಲಿನ್ ಅಂದ್ರೇನು, ಎಪಿನೆಫ್ರೈನ್ ಅಂತ ಕೂಡ ಕರೀತಾರೆ. ಮತ್ತು ನಾರ್ ಅಡ್ರಿನಲಿನ್ ಅಂದ್ರೇನು, ಅಡ್ರಿನಲಿನ್ ಮತ್ತೆ ನಾರ್ ಅಡ್ರಿನಲಿನ್ ಅಂದ್ರೇನು, ಎಪಿನೆಫ್ರೈನ್ ಮತ್ತೆ ನಾರ್ ಎಪಿನೆಫ್ರೈನ್ ಅನ್ನುವಂತ ಅಂತಸ್ರಾವಗಳನ್ನ ಉತ್ಪತ್ತಿ ಮಾಡುತ್ತೆ. ಅಡ್ರಿನಲಿನ್ ಹೃದಯ ಬಡಿತವನ್ನ ಹೆಚ್ಚಿಸುತ್ತೆ, ಮೆದುಳು ಮತ್ತು ಸ್ನಾಯುಗಳಿಗೆ ರಕ್ತ ಹರಿಯುವಿಕೆಯನ್ನ ಸುಗಮಗೊಳಿಸುತ್ತೆ, ಯಕೃತ್ತಿನಲ್ಲಿ ಗ್ಲೈಕೋಜನ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ, ಜಠರ ಮತ್ತು ಕರುಳಿನಲ್ಲಿ ರಕ್ತನಾಳಗಳು ಸಂಕುಚಿಸುವಂತೆ ಮಾಡುತ್ತೆ. ಈ ಎಲ್ಲಾ ಬದಲಾವಣೆಗಳು ತುರ್ತು ಸನ್ನಿವೇಶದಲ್ಲಿ ಜರುಗುತ್ತವೆ. ಓಕೆ, ಸೊ ನಾರ್ ಅಡ್ರಿನಲಿನ್ ಮತ್ತೆ ತುರ್ತು ಪರಿಸ್ಥಿತಿಯಲ್ಲಿ ಜೀವಿಗೆ ಸಹಾಯ ಮಾಡುತ್ತೆ. ಓಕೆ, ನೋಡಿ ನಾರ್ ಅಡ್ರಿನಲಿನ್ ಕೆಲಸ ಏನು ಅಂದ್ರೆ ತುರ್ತು ಪರಿಸ್ಥಿತಿ ಮೀನ್ಸ್ ಎಮರ್ಜೆನ್ಸಿ ಟೈಮಲ್ಲಿ ಜೀವಿಗೆ ಸಹಾಯ ಮಾಡುತ್ತೆ. ತುರ್ತು ಸ್ಥಿತಿಯಲ್ಲಿ ಯಕೃತ್ತು ಅಧಿಕ ಸಕ್ಕರೆ ಬಿಡುಗಡೆಯನ್ನ ಮಾಡಿ ತುರ್ತು ಸ್ಥಿತಿಯನ್ನ ಎದುರಿಸೋದಕ್ಕೆ ದೇಹ ಸಿದ್ಧಗೊಳ್ಳುವಂತೆ ಇದು ಮಾಡುತ್ತೆ. ಓಕೆ, ಈಗ ನೋಡೋಣ ಪ್ರಜನನ ಗ್ರಂಥಿಗಳು. ಅದನ್ನ ಲಿಂಗ ಗ್ರಂಥಿಗಳು ಅಂತ ಕೂಡ ಕರೀತಾರೆ. ಸ್ತ್ರೀಯರಲ್ಲಿ ಅಂಡಾಶಯಗಳು ಮತ್ತು ಪುರುಷರಲ್ಲಿ ವೃಷಣಗಳು ಪ್ರಜನನ ಗ್ರಂಥಿಗಳು ಅಂತ ಕರೀತಾರೆ. ವ್ಯಕ್ತಿ ಪ್ರಾಪ್ತ ವಯಸ್ಸಿಗೆ ಬಂದಾಗ ಪ್ರಜನನ ಗ್ರಂಥಿಗಳು ಕ್ರಿಯಾಶೀಲವಾಗಿ ಲೈಂಗಿಕ ಅಂತಸ್ರಾವಗಳನ್ನ ಉತ್ಪತ್ತಿ ಮಾಡ್ತವೆ. ಪುರುಷರ ವೃಷಣಗಳು ಆಂಡ್ರೋಜನ್ ಎಂಬ ಅಂತಸ್ರಾವವನ್ನ ಹೆಚ್ಚು ಪ್ರಮಾಣದಲ್ಲಿ ಮತ್ತು ಈಸ್ಟ್ರೋಜನ್ ಅಂತಸ್ರಾವವನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತವೆ. ಈ ಆಂಡ್ರೋಜನ್ ಏನಿದೆ ಅಲ್ವಾ, ಇದು ಮೀಸೆ, ಗಡ್ಡ, ಗಡಸು ಧ್ವನಿ, ಗಟ್ಟಿಮುಟ್ಟಾದ ಸ್ನಾಯುಗಳ ಬೆಳವಣಿಗೆ ಮುಂತಾದ ಪುರುಷ ಲಕ್ಷಣಗಳ ಬೆಳವಣಿಗೆಗೆ ಅದು ಕಾರಣವಾಗಿದೆ. ಇನ್ನು ಸ್ತ್ರೀಯರ ಅಂಡಾಶಯಗಳು ಈಸ್ಟ್ರೋಜನ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಆಂಡ್ರೋಜನ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡ್ತವೆ. ಈ ಈಸ್ಟ್ರೋಜನ್ ಸ್ತ್ರೀ ಲಕ್ಷಣಗಳಾಗಿರುವಂತಹ ಋತುಚಕ್ರ ಪ್ರಾರಂಭ, ಸ್ತನಗಳ ಬೆಳವಣಿಗೆ, ವಿಕಸನಗೊಂಡ ಸೊಂಟ, ನಿತಂಬಗಳ ಬೆಳವಣಿಗೆ ಅಂದ್ರೆ ಪಿರ್ರೆ ಅಂತ ಕರೀತಾರೆ, ಸೊ ಕೋಮಲವಾದ ಧ್ವನಿ ಮುಂತಾದವುಗಳಿಗೆ ಇದು ಕಾರಣವಾಗಿದೆ. ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಮುಟ್ಟು ನಿಲ್ಲುವವರೆಗೂ ಮುಂದುವರಿಯುತ್ತೆ. ಓಕೆ, ನಂತರ ಈಸ್ಟ್ರೋಜನ್ ಪ್ರಮಾಣ ತಗ್ಗಿ ಆಂಡ್ರೋಜನ್ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಆಗ ಸ್ತ್ರೀಯರಲ್ಲಿ ಗಡ್ಡ, ಮೀಸೆ ಬೆಳವಣಿಗೆ ಆಗುತ್ತೆ. ಈಸ್ಟ್ರೋಜನ್ ಉತ್ಪತ್ತಿಯಲ್ಲಿ ಏರುಪೇರಾದ್ರೆ ಸ್ತ್ರೀಯರಲ್ಲಿ ಲೈಂಗಿಕ ನಿರಾಸಕ್ತಿ ಕಂಡುಬರುತ್ತೆ. ಲೈಂಗಿಕ ಗ್ರಂಥಿಗಳು ಸರಿಯಾಗಿ ಬೆಳೆಯದೇ ಇದ್ರೆ ಲೈಂಗಿಕ ಅಪಕ್ವತೆ ಉಂಟಾಗುತ್ತೆ. ಪುರುಷರಲ್ಲಿ ಆಂಡ್ರೋಜನ್ ಉತ್ಪತ್ತಿ ಸಂತಾನ ನಿವೃತ್ತಿ ಆಗುವವರೆಗೂ ಕೂಡ ಮುಂದುವರಿಯುತ್ತೆ. ಒಟ್ಟಾರೆ ಲೈಂಗಿಕ ಅಂತಸ್ರಾವಗಳು ವ್ಯಕ್ತಿಯ ವರ್ತನೆ ಮೇಲೆ ಮತ್ತು ವ್ಯಕ್ತಿತ್ವದ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರ್ತವೆ. ಈ ಅಧ್ಯಾಯದಲ್ಲಿ ಚರ್ಚಿಸಿರುವಂತಹ ಆನುವಂಶೀಯತೆ ಮತ್ತು ಪರಿಸರ, ನರಮಂಡಲ, ನಿರ್ನಾಳ ಗ್ರಂಥಿಗಳು ವ್ಯಕ್ತಿಯ ವರ್ತನೆ ಮೇಲೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರಭಾವವನ್ನ ಬೀರ್ತವೆ. ಆದ್ದರಿಂದ ವ್ಯಕ್ತಿಯ ವರ್ತನೆಯನ್ನ ಅಧ್ಯಯನ ಮಾಡುವ ವ್ಯಕ್ತಿ ವ್ಯಕ್ತಿ ವರ್ತನೆಯ ಜೈವಿಕ ಆಧಾರಗಳಾದ ಅನುವಂಶೀಯತೆ, ನರಮಂಡಲ ಹಾಗೂ ನಿರ್ನಾಳ ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡೋದು ಅತ್ಯಗತ್ಯ ಆಗಿದೆ. ಸೊ ಹಾಗಾಗಿ ನಾವು ಇಲ್ಲಿವರೆಗೂ ಇದನ್ನೆಲ್ಲ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನೆನಪಿಡಬೇಕಾದಂತ ಅಂಶಗಳು ಏನಿದೆಯಲ್ಲ 3 ಭಾಗದ್ದು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.